Hello viewers, welcome to Decorio Hardware World Private Limited. Myself, Syed Junaid. I am a sales representative from Decorio Hardware World Private Limited. So everyone wishes to have a own house in Bangalore. When we go for a construction, we have many doubts whether to go for a mastri or a professional architect or a civil engineer. So today we have our project manager with us. Let us clarify our doubts with him. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮುತ್ತು. ಡೆಕೋರಿಯೋ ಹಾರ್ಡ್ವೇರ್ ವರ್ಲ್ಡ್ ಪ್ರೈವೇಟ್ ಲಿಮಿಟೆಡ್ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದೀನಿ. ನಿಮ್ಮ ಎಲ್ಲ ಕಟ್ಟಡ ನಿರ್ಮಾಣದ ಬಗ್ಗೆ ಯಾವುದೇ ತರಹದ ಸಮಸ್ಯೆಗಳಿರಲಿ, ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಕ್ಟಿವಿಟೀಸ್ ಬಗ್ಗೆ ಯಾವುದೇ ಡೌಟ್ಸ್ ಇದ್ರೂ ಕೂಡ ಈ ಸೆಷನಲ್ಲಿ ಕ್ಲಾರಿಫೈ ಮಾಡ್ತೀನಿ ನಿಮಗೆ. So, the first doubt which everybody have is, do we really need an architect or a civil engineer for the construction of a building? ಎಸ್ ಜುನೈದ್, ಎಕ್ಸಾಕ್ಟ್ಲಿ ದಿಸ್ ಇಸ್ ಎ ಗುಡ್ ಕ್ವಶನ್ ಬಿಕಾಸ್ ಎವ್ರಿ ಪ್ರತಿಯೊಬ್ಬರು ಕಸ್ಟಮರ್ ಕೂಡ ಬಂದ ತಕ್ಷಣ ಮೊದಲನೇ ಕೇಳೋ ಕ್ವಶನು, ಸರ್ ನನ್ನ ಹತ್ರ ಒಬ್ಬ ಎಕ್ಸ್ಪೀರಿಯನ್ಸ್ ಮೇಸ್ತ್ರಿ ಇದ್ದಾನೆ, ನನಗೆ ಗೊತ್ತಿರೋ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ಯೂಟ್ಯೂಬಲ್ಲಿ ಇಲ್ಲ ಗೂಗಲಲ್ಲಿ ತುಂಬ ಚೆನ್ನಾಗಿ ತೊಗೊಂಡಿರೋ ಪ್ಲ್ಯಾನ್ಸ್ಗಳಿದೆ, ಇದನ್ನು ತೊಗೊಂಡು ನಾನು ಕನ್ಸ್ಟ್ರಕ್ಷನ್ ವರ್ಕ್ನ ಸ್ಟಾರ್ಟ್ ಮಾಡ್ಬೋದಲ್ವಾ ಸರ್? ಸೊ ಎಕ್ಸಾಕ್ಟ್ಲಿ ನಮ್ಗೆ ಬೇಕಾಗುತ್ತೆ ಆರ್ಕಿಟೆಕ್ಟ್ ಮತ್ತು ಸಿವಿಲ್ ಇಂಜಿನಿಯರ್, ಬಿಕಾಸ್ ನನ್ನ ಹತ್ರ ಆಲ್ರೆಡಿ ಬಜೆಟೆಡ್ ಕಾಸ್ಟ್ ಇದೆ. ಎಗೈನ್ ನಾನು ಅವ್ರಿಗೆಲ್ಲ ಪೇ ಮಾಡ್ತಾ ಇದ್ರೆ ಇಟ್ ವಿಲ್ ಬಿ ವೆರಿ ಹ್ಯೂಜ್ ಅಮೌಂಟ್ ಆಗಿಬಿಡುತ್ತೆ ಪ್ರಾಜೆಕ್ಟ್ ಕಾಸ್ಟ್ ಅಂತಲೇ ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾರೆ ಜುನೈದ್. ಸೊ ನಾರ್ಮಲಿ ಏನಾಗುತ್ತೆ ಅಂತ ಅಂದರೆ, ಸೊ ಏನೇ ಒಂದು ಮಾಡಬೇಕಾದ್ರೂ ಕೂಡ ಸೊ ವಿ ವಿಲ್ ಪ್ಲ್ಯಾನ್. ಸೊ ಇಟ್ ಕ್ಯಾನ್ ಬಿ ಎ ಟ್ರಿಪ್, ಇಟ್ ಕ್ಯಾನ್ ಬಿ ಎ ಫಂಕ್ಷನ್, ಇಟ್ ಕ್ಯಾನ್ ಬಿ ಎವ್ರಿಥಿಂಗ್. ಸೊ ನಾವೇನಂತ ಅಂದರೆ ಮೊದಲು ಪ್ಲ್ಯಾನ್ ಮಾಡ್ಕೊಳ್ತೀವಿ. ಇದ್ರಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ, ಮನೆ ಕಟ್ಟೋ ವಿಷಯ ಅಂತ ಬಂದಾಗ ಬೇಸಿಕ್ ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಅಂದರೆ ದಟ್ ಈಸ್ ಪ್ಲಾನ್, ಸ್ಟ್ರಕ್ಚರಲ್ ಡಿಸೈನ್, ಎಲಿವೇಶನ್ಸ್ ಆ್ಯಂಡ್ ದ ವಾಸ್ತು ಕನ್ಸ್ಟ್ರೈಂಟ್ ಇನ್ಕ್ಲೂಡಿಂಗ್ ದಿ ಲೈಟ್ ಆ್ಯಂಡ್ ವೆಂಟಿಲೇಷನ್ ಫ್ಯಾಕ್ಟರ್. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಸೊ ಯಾರೇ ಆದರೂ ಕೂಡ ಏನಾಗುತ್ತೆ ಅಂತ ಅಂದರೆ, ಒಂದು ಬಿಲ್ಡಿಂಗ್ ಬಜೆಟ್ ಅಂತ ಹೇಳಿದರೆ ಆಲ್ಮೋಸ್ಟ್ 20 ಲ್ಯಾಕ್ ಮೇಲೆ ಇರುತ್ತೆ. ಸೊ ಈವನ್ ಒಂದು 30-40 ಸೈಟಲ್ಲಿ ಒಂದು ಫ್ಲೋರ್ ಕಟ್ಟಬೇಕು ಅಂತ ಅಂದರೂ ಕೂಡ 20 ಲ್ಯಾಕ್ಸ್ ಮಿನಿಮಮ್ ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಸೊ ದೇ ಆರ್ ರೆಡಿ ಟು ಸ್ಪೆಂಡ್ 20 ಲ್ಯಾಕ್ ಅಂತ ಅಂದಮೇಲೆ, ವೈ ಕಾಂಟ್ ಯು ಸ್ಪೆಂಡ್ 10,000 to 20,000 rupees ಫಾರ್ ದಿ ಸಿವಿಲ್ ಇಂಜಿನಿಯರ್ಸ್ ಆರ್ ಆರ್ಕಿಟೆಕ್ಟ್? ಸೊ ನಿಮ್ಮ ಹತ್ರ ಒಂದು ಕಾಪಿ ಇದ್ಬಿಟ್ರೆ ಅದರಲ್ಲಿ ನೀವು ಯಾವುದೇ ಥರದ ರಿನೋವೇಷನ್ ವರ್ಕ್ ಆಗಲಿ ಏನೇ ಆಗಲಿ ಮುಂದೆ ಆಗುವಂಥ ರೀವರ್ಕ್ಗಳನ್ನ ನೀವು ರೆಡ್ಯೂಸ್ ಮಾಡ್ಬೋದು. ಸೊ ಎಸ್, ಎಕ್ಸಾಕ್ಟ್ಲಿ ಈ ಕ್ವಶನ್ಗೆ ಏನಂತ ಅಂದರೆ ಆನ್ಸರು ಎಕ್ಸಾಕ್ಟ್ಲಿ ಯು ನೀಡ್ ಎ ಸಿವಿಲ್ ಇಂಜಿನಿಯರ್ ಆ್ಯಂಡ್ ಆರ್ಕಿಟೆಕ್ಟ್ ಫಾರ್ ಎ ಹೌಸ್ ಡಿಸೈನ್. ಇಟ್ ಕ್ಯಾನ್ ಬಿ ಎ ವಾಸ್ತು, it can be a floor plan, it can be elevation, it can be a structural design. You should have a technical guidance for the good planning and good execution. Sir, the next question is, what happens at the initial consultation when the customer comes to us? ಈ ಇನಿಷಿಯಲ್ ಕನ್ಸಲ್ಟೇಷನಲ್ಲಿ ಏನಾಗುತ್ತೆ ಅಂತ ಅಂದರೆ ಜುನೈದ್, ನಾರ್ಮಲಿ ಅಬೌಟ್ ದಿ ಕಸ್ಟಮರ್ ರಿಕ್ವೈರ್ಮೆಂಟ್, ಸೈಟ್ ಕಂಡೀಷನ್ ಬಗ್ಗೆ ನಾವು ಜಾಸ್ತಿ ಡಿಸ್ಕಸ್ ಮಾಡ್ತೀವಿ. ಸೈಟ್ ಕಂಡೀಷನ್ ಇನ್ ದಿ ಸೆನ್ಸ್ ಅದು ಸೈಟ್ ಮೆಜರ್ಮೆಂಟ್ ಆಗಲಿ, ದ ಓರಿಯೆಂಟೇಷನ್ ಆಫ್ ದಿ ಸೈಟ್ ಆಗಲಿ, ಬೋರ್ವೆಲ್ ಪಾಯಿಂಟ್ ಎಲ್ಲಿ ಬಂದಿದೆ, ಆ್ಯಂಡ್ ವಿಡ್ತ್ ಆಫ್ ದಿ ಡ್ರೈನ್ ಏನಿದೆ, ಆ್ಯಂಡ್ ರೋಡ್ ವಿಡ್ತ್ ಎಷ್ಟಿದೆ, ಆ್ಯಂಡ್ ಅಡ್ಜಸೆಂಟ್ ಸೈಟಲ್ಲಿ ಬಿಲ್ಡಿಂಗ್ ಆಗಿರೋ ಬಿಲ್ಡಿಂಗ್ಸ್ಗಳಿದೆಯಾ, ಇಲ್ಲ ವೇಕೆಂಟ್ ಸೈಟ್ ಇದೆಯಾ, ಇಲ್ಲ ಅಥವಾ ಯಾವುದಾದ್ರೂ ಬೇರೆ ತರಹದ ಸ್ಟ್ರಕ್ಚರ್ಗಳಿದೆಯಾ, ಎಲ್ಲ ಕೂಡ ಇರುತ್ತೆ ಡಿಸ್ಕಷನ್. ಸೊ ಇದರಲ್ಲಿ ಕಸ್ಟಮರ್ ಕೂಡ ಅವ್ರಿಗೆ ಯಾವುದೇ ತರಹದಂತಹ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಡೌಟ್ಸ್ಗಳನ್ನ ಕೇಳ್ಬೋದು. ಅಂತ ಅಂದರೆ ಇವಾಗ ಸರ್ ನಂಬರ್ ಆಫ್ ಫ್ಲೋರ್ಸ್ ಎಷ್ಟು ಕಟ್ಟಬೇಕಾಗತ್ತೆ, ಅಕಾರ್ಡಿಂಗ್ ಟು ದಿ BBMP ರೂಲ್ಸ್ ನಾವು ಎಷ್ಟು ಫ್ಲೋರ್ ಕಟ್ಬೋದು, ಫ್ಲೋರ್ ಏರಿಯಾ ರೇಷ್ಯೂ ಎಷ್ಟು ಇರಬೇಕಾಗತ್ತೆ, ಈ ಥರ ಎಲ್ಲ ಕೆಲವರು ಕೇಳ್ತಾರೆ. ಆ್ಯಂಡ್ ಎಗೈನ್ ಬೇಸಿಕಲಿ ಬಜೆಟ್ ಬಗ್ಗೆನೂ ನಾರ್ಮಲ್ ಪ್ರಿಲಿಮಿನರಿ ಡಿಸ್ಕಷನ್ ಆಗುತ್ತೆ. ದೆನ್ ನಾವು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀವಿ, ಯಾವ ಥರ ಇರುತ್ತೆ ನಮ್ಮದು ಸೈಟ್ ವಿಸಿಟ್ ಆಗಲಿ ಪ್ಲಾನಿಂಗ್ಸ್ ಆಗಲಿ ಏನೇ ಆಗಲಿ, ಒಂದು ಬೇಸಿಕ್ ಐಡಿಯಾಲಜಿ ಅವ್ರಿಗೆ ಕೊಟ್ಬಿಡ್ತೀವಿ. ಸೊ ಪ್ರಿಲಿಮಿನರಿ ಕನ್ಸಲ್ಟೇಷನ್ ಅಂತ ಅಂದರೆ ಅವರು ಡೈರೆಕ್ಟ್ಲಿ ನಮಗೆ ಶೋರೂಮ್ಗೆ ಬಂದು ನಮ್ಮ ಆಫೀಸ್ಗೆ ಬಂದು ಮೀಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂದರೆ ಇವಾಗ ಎಲ್ಲರೂ ದೇ ವಿಲ್ ಬ್ಯುಸಿ ವಿತ್ ದೇರ್ ಟೈಮ್ಸ್. ಅಂತ ಅಂದರೆ ಕೆಲವರು ಕೆಲಸ ಮಾಡ್ತಾ ಇರ್ತಾರೆ, ಸಾಫ್ಟ್ವೇರ್ ಕಂಪನಿಲಿ ಇರ್ತಾರೆ, ಇನ್ನು ಕೆಲವರು ನಮಗೆ ಬೇರೆ ಕಂಟ್ರಿಗಳಿಂದ ಕಾಲ್ ಎಲ್ಲ ಮಾಡ್ತಾರೆ. ಈಗ ಅಮೆರಿಕಾದಲ್ಲಿ ಇದ್ಕೊಂಡು ಕನ್ನಡಿಗ ಬೆಂಗಳೂರು, ಲೈಕ್ ನಾವು ಇಲ್ಲಿ ನಾಗರಬಾವಿಲೆಲ್ಲ ಪ್ರಾಜೆಕ್ಟ್ ಮಾಡಿದ್ದೀವಿ, ಅವರು ಡೈರೆಕ್ಟಾಗಿ ನಮ್ಮ ಆಫೀಸ್ಗೆ ಬರೋದಕ್ಕಾಗೋದಿಲ್ಲ. ಆದರೆ ಆ ಫೋನ್ ಮಾಡಿದಾಗ, ವಿಡಿಯೋ ಕಾಲ್ ಮಾಡಿದಾಗ ಅವ್ರ ರಿಕ್ವೈರ್ಮೆಂಟ್ನ ನಾವು ತೊಗೊಂಡು ಸೊ ಎಷ್ಟು ಬಜೆಟ್ ಆಗುತ್ತೆ ಏನು, ಮತ್ತು ಪ್ರಿಲಿಮಿನರಿ ಪ್ಲಾನ್ ಪ್ರಿಪೇರ್ ಮಾಡೋದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಏನು ಅಂತ ಎಲ್ಲ ಡೀಟೇಲ್ ಕೊಡ್ತೀವಿ. ಸೊ ವಿತೌಟ್ ಇನ್ವೆಸ್ಟಿಂಗ್ ₹0 ದೇ ವಿಲ್ ಟೇಕ್ ದಿ ನೆಸೆಸರಿ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿ ಕನ್ಸ್ಟ್ರಕ್ಷನ್. ಅವ್ರು ಬರಲೇಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ.
ಇಟ್ ವಿಲ್ ಬಿ ವೆರಿ ಗುಡ್ ಇಫ್ ದೇ ಕಮ್. ಯಾಕೆ ಅಂತ ಅಂದರೆ ವಿ ಆರ್ ಕನ್ಸ್ಟ್ರಕ್ಟೆಡ್ ಲೈಕ್ ಮೋರ್ ದ್ಯಾನ್ 36 ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ವಿ ಹ್ಯಾವ್ ಎ ಹ್ಯೂಜ್ ಎಕ್ಸ್ಪೀರಿಯನ್ಸ್. ಮತ್ತು ನಮ್ಮ ಸೈಟ್ ವರ್ಕ್ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ನಮ್ಮದೇ ಆದಂತಹ ಒಂದು ಎಕ್ಸ್ಪೀರಿಯನ್ಸ್ಗಳಿರುತ್ತೆ. ಸೊ ನೀವೇನಾದರೂ ರಾಂಗ್ ಕಾನ್ಸೆಪ್ಟ್ ಆಗಲಿ ಇಲ್ಲ ನಿಮ್ಮ ಮೈಂಡಲ್ಲೇ ಏನೋ ಒಂದು ಇದೆ ಅಂತ ಹೇಳಿದ್ರೆ ದಟ್ ಕ್ಯಾನ್ ಬಿ ರೈಟ್ ಆರ್ ರಾಂಗ್. ಅದು ಕರೆಕ್ಟಾ ಅಂತ ಡಿಸೈಡ್ ಮಾಡೋದಕ್ಕೆ ಡೈರೆಕ್ಟಾಗಿ ಸಜೆಸ್ಟ್ ಮಾಡ್ಬೋದು ನಾನು. ಎಗೇನ್ ನಮ್ಮ ಆಫೀಸು 4800 ಸ್ಕ್ವೇರ್ ಫೀಟ್ ದೊಡ್ಡದಾಗಿದೆ, ಸೆಲ್ಲರ್ ಆ್ಯಂಡ್ ಫಸ್ಟ್ ಫ್ಲೋರಲ್ಲಿ. ಇಟ್ ಈಸ್ ಹ್ಯಾವಿಂಗ್ ಎ ಟೋಟಲ್ A to Z ಕನ್ಸ್ಟ್ರಕ್ಷನ್ ರಿಲೇಟೆಡ್ ಮೆಟೀರಿಯಲ್ಸ್ ಇದೆ. ಆ್ಯಂಡ್ ವಿ ಹ್ಯಾವ್ ಎ ಡೆಮೋ ಪ್ಲಾನ್ಸ್ ಟು ಶೋ ಯು. ಎಲ್ಲ ರೀತಿ ಆಫೀಸಲ್ಲಿ ಇರುತ್ತೆ. ನಿಮಗೆ ಇನ್ ಡೆಪ್ತ್ ಡೀಟೇಲ್ಸ್ ಆ್ಯಂಡ್ ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ಬೇಕು ಅಂತ ಹೇಳಿದ್ರೆ ಬೆಟರ್ ಆಪ್ಷನ್ ಇಸ್ ಟು ವಿಸಿಟ್ ಅವರ್ ಆಫೀಸ್. ನೀವು ಆಫೀಸ್ಗೆ ಬಂದರೆ ಎಲ್ಲ ಥರ ಡೀಟೇಲ್ಸ್ ಸಿಗುತ್ತೆ. ಇಫ್ ಇನ್ ಕೇಸ್ ಯು ಆರ್ ಬ್ಯುಸಿ ವಿತ್ ಅದರ್ ವರ್ಕ್ಸ್ ಬಟ್ ಯು ರಿಕ್ವೈರ್ಡ್ ಎ ಡೀಟೇಲ್ಸ್ ಅಂತ ಹೇಳಿದಾಗ ನೀವು ಜಸ್ಟ್ ನನಗೆ ಈ ವಿಡಿಯೋ ನೋಡಿಕೊಂಡು ಈ ಡಿಸ್ಕ್ರಿಪ್ಷನಲ್ಲೆಲ್ಲ ನಂಬರ್ ಇರುತ್ತೆ, ಇಲ್ಲ ನಮ್ಮ ವೆಬ್ಸೈಟ್ ಇದೆ, ಆ ವೆಬ್ಸೈಟಲ್ಲೂ ಕೂಡ ನಂಬರ್ ತೊಗೊಂಡು ಜಸ್ಟ್ ಒಂದು ವಾಟ್ಸಾಪ್ ಆರ್ ಕಾಲ್ ಮಾಡಿದ್ರೆ ಸಾಕು. ನಿಮ್ಮ ರಿಕ್ವೈರ್ಮೆಂಟ್ ಹೇಳಿದ್ರೆ ಫ್ರೀಯಾಗಿ ಕೊಟೇಶನ್ ಕೊಡ್ತೀವಿ. ಸೊ ರೆಫರೆನ್ಸ್ ಪ್ಲಾನ್ಗಳೆಲ್ಲ ಸೆಂಡ್ ಮಾಡ್ತೀವಿ. ಆ್ಯಂಡ್ ನೀವು ಸ್ಯಾಂಕ್ಷನ್ಗೆ ಬೇಕಾದಂತಹ ಯಾವುದು ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಬೇಕು, ಯಾವ ಥರ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕು, ಇದ್ರ ಬಗ್ಗೆ ಎಲ್ಲ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡ್ತೀವಿ. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. So, if the client is satisfied with the initial consultation, what will be the next steps, sir? ಒಂದ್ಸರಿ ಇನಿಷಿಯಲ್ ಕನ್ಸಲ್ಟೇಷನ್ ಆದಮೇಲೆ ಕ್ಲೈಂಟ್ ನೀಡ್ ಆಲ್ಮೋಸ್ಟ್ ರಿಕ್ವೈರ್ಮೆಂಟ್ ಏನಿದೆ, ಅವ್ರ ನೀಡ್ ಏನು ಅಂತ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ನಮಗೆ. ಅದಾದಮೇಲೆ ಒಂದ್ಸರಿ ಸೈಟ್ ವಿಸಿಟ್ಗೆ ಹೋಗ್ತೀವಿ, ಸೈಟ್ ಮೆಜರ್ಮೆಂಟು ಕ್ರಾಸ್ ಚೆಕ್ ಮಾಡ್ತೀವಿ. ಅದಾದಮೇಲೆ ಓರಿಯೆಂಟೇಷನ್ ಆಫ್ ದಿ ಸೈಟ್ ಮತ್ತು ಸೈಟ್ ಕಂಡೀಷನ್ ಏನಿದೆ ಅಂತ ನೋಡ್ತೀವಿ. ಆ ಸೈಟಲ್ಲಿ ಅವ್ರ ರಿಕ್ವೈರ್ಮೆಂಟ್ಗಿಂತ ಏನಾದರೂ ಹೆಚ್ಚಿಗೆ ಮಾಡ್ಬೋದಾ, ಲೈಕ್ ಅಡಿಷನಲ್ ಗಾರ್ಡನಿಂಗೇ ಆಗಲಿ, ಬಾಲ್ಕನಿ ಗಾರ್ಡನಿಂಗ್ ಅಕಾರ್ಡಿಂಗ್ ಟು ದಿ ಸೈಟ್ ಕಂಡೀಷನ್ ಅದನ್ನು ಅಡ್ವಾಂಟೇಜಾಗಿ ತೊಗೊಂಡು ಲ್ಯಾಂಡ್ಸ್ಕೇಪಿಂಗೇ ಆಗಲಿ ಏನಾದರೂ ಮಾಡ್ಬೋದಾ, ಈ ಥರ ಏನಾದರೂ ಇನ್ಪುಟ್ಸ್ ಇದ್ದರೆ ಅಡಿಷನಲ್ ಆಗಿ ಇನ್ನೊಂದು ಸರಿ ಮಾಡ್ತೀವಿ. ಡಿಸ್ಕಷನ್ ಆಗಿದ ತಕ್ಷಣವೇ ಒಂದು ಫ್ಲೋರ್ ಪ್ಲಾನ್ ರೆಡಿ ಮಾಡ್ತೀವಿ. ಫ್ಲೋರ್ ಪ್ಲಾನ್ ಅಂತ ಅಂದರೆ ನಿಮಗೆಲ್ಲ ನಾರ್ಮಲಿ ಗೊತ್ತೇ ಇರುತ್ತೆ. ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಆಲ್ಮೋಸ್ಟ್ ಒಂದು ನಮ್ಮ ಹತ್ರ ಪ್ಲಾನ್ ಇರಲೇಬೇಕು. ಸೊ ಎಲ್ಲಿ ಕಿಚನ್ ಬರುತ್ತೆ, ಬೆಡ್ರೂಮ್ ಬರುತ್ತೆ, ಎಲ್ಲಿ ಬಾಲ್ಕನಿ ಬರುತ್ತೆ, ಎಲ್ಲಿ ಸ್ಟೇರ್ಸ್ ಬರುತ್ತೆ, ಡೀಟೈಲ್ ಆಗಿ 2-3 ಕಾನ್ಸೆಪ್ಟ್ ರೆಡಿ ಮಾಡಿ ಕಸ್ಟಮರ್ಗೆ ಕೊಡ್ತೀವಿ. ಆಲ್ಮೋಸ್ಟ್ ಆ 2-3 ಕಾನ್ಸೆಪ್ಟ್ ಏನು ರೆಡಿ ಮಾಡಿರುತ್ತೋ ಅದು ಅಕಾರ್ಡಿಂಗ್ ಟು ದೇರ್ ರಿಕ್ವೈರ್ಮೆಂಟ್ ಇರುತ್ತೆ. ಎಗೇನ್ ನಾವು ಅದರಲ್ಲಿ ಫೈನಲೈಸ್ ಮಾಡಿ ಅಡಿಷನಲ್ ಪ್ರೊಫೆಷನಲ್ ಇನ್ಪುಟ್ ಕೊಟ್ಟು ಒಂದು ಪ್ಲಾನ್ನ ಫೈನಲೈಸ್ ಮಾಡ್ತೀವಿ. ಒಂದು ಪ್ಲಾನ್ ಫೈನಲೈಸ್ ಆಗಿದ ತಕ್ಷಣವೇ ಅದಕ್ಕೆ ಬೇಕಾದಂತಹ ಕನ್ಸ್ಟ್ರಕ್ಷನ್ ಕೊಟೇಶನ್ ಎಸ್ಟಿಮೇಟ್ನ ರೆಡಿ ಮಾಡಿ ಕೊಡ್ತೀವಿ. ಸೊ ಈ ಪ್ರೋಸೆಸ್ ಕಂಟಿನ್ಯೂ ಆಗಿದ ತಕ್ಷಣವೇ ಆಲ್ಮೋಸ್ಟ್ ದಿಸ್ ವಿಲ್ ಬಿ ರೆಡಿ ಟು ವರ್ಕ್. So, if the client are happy or satisfied with our plans and the consultation what we have given to them, when the actual construction work starts? ಎಸ್, ಆ್ಯಕ್ಚುಲಿ ಒಂದ್ಸರಿ ಎಸ್ಟಿಮೇಷನ್ ಮತ್ತು ಕೊಟೇಶನ್ ನಾವು ಕೊಟ್ಟಾದ್ಮೇಲೆ ಇಫ್ ಕಸ್ಟಮರ್ ಸ್ಯಾಟಿಸ್ಫೈಸ್ ನಾವು ವರ್ಕ್ನ ಕಂಟಿನ್ಯೂ ಮಾಡಬೇಕು ಅಂತ ಅಂದರೆ ಸೊ ಇಟ್ ವಿಲ್ ಟೇಕ್ ಅರೌಂಡ್ 15 to 20 days. ಯಾಕೆ ಅಂತ ಅಂದರೆ ಬಿಫೋರ್ ಸ್ಟಾರ್ಟಿಂಗ್ ದಿ ವರ್ಕ್ ವಿ ನೀಡ್ ಟು ಟೇಕ್ ಸಮ್ ಗೌರ್ಮೆಂಟ್ ಅಪ್ರೂವಲ್ಸ್. ಗೌರ್ಮೆಂಟ್ ಅಪ್ರೂವಲ್ ಅಂತ ಅಂದರೆ ಬೆಸ್ಕಾಮ್ ಕಡೆಯಿಂದ ಟೆಂಪ್ರವರಿ ಕನೆಕ್ಷನ್ಸ್ ತೊಗೊಳ್ಬೇಕು, ಎಲೆಕ್ಟ್ರಿಕಲ್ ಪವರ್ ಕನೆಕ್ಷನ್ ತೊಗೊಳ್ಬೇಕು, ಮತ್ತು ಬೋರ್ವೆಲ್ ಟಿಗ್ ಮಾಡಬೇಕಾಗತ್ತೆ, ಎಗೇನ್ ಸೈಟ್ ಕ್ಲೀನ್ ಮಾಡಬೇಕಾಗತ್ತೆ, ಎಗೇನ್ ಸೈಟ್ ಹತ್ರ ಲೇಬರ್ ಶೆಡ್ನ ಹಾಕಬೇಕಾಗತ್ತೆ, ಮತ್ತು BBMP ಸ್ಯಾಂಕ್ಷನ್ ಪ್ಲಾನ್ ತೊಗೊಳ್ಬೇಕಾಗತ್ತೆ. ಈ ಥರ ಎಲ್ಲ ಪ್ರೋಸೆಸ್ ಇರೋದ್ರಿಂದ ಇಟ್ ವಿಲ್ ಟೇಕ್ ಅರೌಂಡ್ 21 to 30 days. ಹಾಗಾಗಿ ಇಫ್ ದ ಕಸ್ಟಮರ್ ಈಸ್ ಸ್ಯಾಟಿಸ್ಫೈಡ್ ಇಮಿಡಿಯೇಟ್ಲಿ ಅವ್ರು ಹೇಳಿದ ತಕ್ಷಣವೇ ಅಲಾಂಗ್ ವಿತ್ ದಿ ಪ್ಲಾನಿಂಗ್ ಸೈಮಲ್ಟೇನಿಯಸ್ಲಿ ವಿ ಕ್ಯಾನ್ ಸ್ಟಾರ್ಟ್ ಲೀಗಲ್ ಸ್ಯಾಂಕ್ಷನಿಂಗ್, ಪ್ಲಾನಿಂಗ್, ಆರ್ಕಿಟೆಕ್ಚರಲ್ ಡ್ರಾಯಿಂಗ್ಸ್ ಆ್ಯಂಡ್ ಎವ್ರಿಥಿಂಗ್. ಅಂದರೆ ಆಲ್ಮೋಸ್ಟ್ ಇಟ್ ವಿಲ್ ಟೇಕ್ ಲೈಕ್ 15 days ಇಫ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಗುಡ್. ಒಂದು 15 ದಿನ ತಗೊಳುತ್ತೆ. ಸೊ ಅದಾದಮೇಲೆ ನಾವು ಡೈರೆಕ್ಟಾಗಿ ವರ್ಕ್ ಸ್ಟಾರ್ಟ್ ಮಾಡ್ಬೋದು. So, once the client has given us the project, do clients need to visit the site during the construction phase? ಎಸ್ ಜುನೈದ್, ಆ್ಯಕ್ಚುಲಿ ದಿಸ್ ಇಸ್ ಎ ಗುಡ್ ಕ್ವಶನ್. ಯಾಕೆ ಅಂತ ಅಂದರೆ ಬಿಲ್ಡಿಂಗ್ ಮೇಲೆ ತುಂಬಾ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಬಿಕಾಸ್ ಜೀವನದಲ್ಲಿ ಒಂದ್ಸರಿ ಮನೆ ಕಟ್ತಾ ಇರ್ತಾರೆ, ಅವ್ರದ್ದೇ ಆದಂಥ ಕನಸುಗಳಿರುತ್ತೆ. ಬೆಡ್ರೂಮ್ ಈ ಥರ ಬರಬೇಕು, ಲಿವಿಂಗ್ ಹಾಲ್ ಈ ಥರ ಬರಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ದಟ್ ಈಸ್ ಗುಡ್. ಬಟ್ ನಮ್ಮ ಕೇಸಲ್ಲಿ ಏನಾಗುತ್ತೆ ಅಂತ ಅಂದರೆ ಸೊ ವಿ ಆರ್ ದಿ ಪ್ರೊಫೆಷನಲ್ಸ್ ಆ್ಯಂಡ್ ವೆಲ್ ಎಕ್ಸ್ಪೀರಿಯನ್ಸ್ಡ್.
ನಾವು ಅಗ್ರಿಮೆಂಟ್ ಕೊಡಬೇಕಾದ್ರೆ ಎಸ್ಟಿಮೇಟ್ ಕೊಡಬೇಕಾದ್ರೆ ಕೂಡ ಎಲ್ಲ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿರ್ತೀವಿ. ವಾಟ್ ಕೈಂಡ್ ಆಫ್ ಎ ಮೆಟೀರಿಯಲ್ ವಿ ಆರ್ ಯೂಸಿಂಗ್, ವಾಟ್ ಕೈಂಡ್ ಆಫ್ ಎ ಕಾಂಕ್ರೀಟ್ ಮಿಕ್ಸ್ ವಿ ಆರ್ ಯೂಸಿಂಗ್, ವಾಟ್ ಕೈಂಡ್ ಆಫ್ ಎ ಸ್ಟೀಲ್ ವಿ ಆರ್ ಯೂಸಿಂಗ್, ಸಿಮೆಂಟ್ ವಿ ಆರ್ ಯೂಸಿಂಗ್, ಡೀಟೇಲ್ ಸ್ಪೆಸಿಫಿಕೇಶನ್ ಕೊಟ್ಟಿರ್ತೀವಿ. ಆ್ಯಂಡ್ ಸೊ ನಾವು ಒಂದು ಸೈಟ್ ಅಂತ ಅಂದಾಗ ಒಬ್ಬ ಸೈಟ್ ಇಂಜಿನಿಯರ್ನು ಕೂಡ ಅಪಾಯಿಂಟ್ ಮಾಡಿರ್ತೀವಿ. ನಮ್ಮ ಹತ್ರ ಒಳ್ಳೆ ಟೀಮ್ ಇದೆ, ಗುಡ್ ಟೀಮ್ ವರ್ಕ್ ಇದೆ. ವೆಲ್ ಆರ್ಗನೈಸ್ಡ್ ವೇಲಿ ಪ್ರಾಜೆಕ್ಟ್ನ ಶೆಡ್ಯೂಲ್ ಮಾಡಿ ಯಾವ ಟೈಮಲ್ಲಿ ಯಾವ ವೀಕಲ್ಲಿ ಯಾವ ವರ್ಕ್ ನಡಿಬೇಕು ಅಂತ ನಾವು ಆಲ್ರೆಡಿ ಡಿಸೈಡ್ ಮಾಡಿಕೊಂಡು ವರ್ಕ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇನ್ ಕೇಸ್ ಓನರ್ಗೆ ತುಂಬ ಟೈಮ್ ಇಲ್ಲ ಬಟ್ ಕ್ವಾಲಿಟಿ ಆಫ್ ದಿ ವರ್ಕ್ ಬರುತ್ತೋ ಇಲ್ವೋ ಅಂತ ಟೆನ್ಷನ್ ಇರೋರಿಗೆ ಆ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಅಂದರೆ ಬೈ ಫೋಟೋಸ್, ಬೈ ವಿಡಿಯೋಸ್, ವೀಕ್ಲಿ ಅಪ್ಡೇಟ್ಸ್ ಅಂತೂ ನಮ್ಮ ಕಡೆಯಿಂದ ಇದ್ದೇ ಇರುತ್ತೆ. ಇಫ್ ದೇ ಆರ್ ಕಮ್ಮಿಂಗ್, ಬಂದು ನೋಡ್ತೀನಿ ಅಂತ ಅಂದರೆ ದಟ್ ಈಸ್ ಮೋಸ್ಟ್ ವೆಲ್ಕಮ್. ನಮಗೂ ಕೂಡ ತುಂಬ ಖುಷಿ ಆಗುತ್ತೆ. ಡ್ಯೂರಿಂಗ್ ದಿ ಎಕ್ಸಿಕ್ಯೂಷನ್ ಇಫ್ ದೇ ಹ್ಯಾವ್ ಟು ಹ್ಯಾವ್ ಎನಿ ಐಡಿಯಾ, ಎನಿ ಇನ್ಪುಟ್ಸ್ ಕೊಟ್ಟು ಇಂಪ್ರೂವ್ಮೆಂಟೈಸೇಷನ್ ಮಾಡಿಕೊಂಡ್ರು ಕೂಡ ಇಟ್ ಈಸ್ ಮೋಸ್ಟ್ ವೆಲ್ಕಮಿಂಗ್. ತುಂಬ ಬಿಸ್ನೆಸ್ ಪೀಪಲ್ಸ್ ಇರ್ತಾರೆ, ಅವ್ರದ್ದೇ ಆದಂಥ ಒಂದು ಓನ್ ಥಾಟ್ ಇರುತ್ತೆ ಮನೆ ಬಗ್ಗೆ. ಕ್ವಾಲಿಟಿ ಎಲ್ಲ ಹಾಳಾಗುತ್ತೆ, ವಿಸಿಟ್ ಮಾಡಬೇಕು ಅನ್ನೋ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ರಜಾ ಹಾಕಿ ಸೈಟ್ ಹತ್ರ ಬರ್ತಾರೆ. ಆ ಥರ ಅವಶ್ಯಕತೆ ನಮ್ಮಲ್ಲಿ ಇರೋದಿಲ್ಲ. ಬಿಕಾಸ್ ನೀವು ಆರಾಮಾಗಿ ನಮ್ಮನ್ನ ನಂಬಬಹುದು. ಎಲ್ಲ ಲೀಗಲ್ ವೇಲಿ ಅಗ್ರಿಮೆಂಟ್ ಆಗಿರುತ್ತೆ, ಎಸ್ಟಿಮೇಟಲ್ಲಿ ಕೊಟ್ಟಿರ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಮ್ಮ ಶೋರೂಮ್ ಇರುತ್ತಲ್ಲ ಝೀದ್, ಅದರಲ್ಲಿ ನಾವೇನು ಮಾಡ್ತೀವಿ ಅಂತ ಅಂದರೆ ಕರ್ಕೊಂಡು ಬಂದು ಬಿಫೋರ್ ಎಕ್ಸಿಕ್ಯೂಟಿಂಗ್ ದಿ ವರ್ಕ್ ನಾವು ಯಾವ್ಯಾವ ಮೆಟೀರಿಯಲ್ ಆಗ್ತಾ ಇದ್ದೀವಿ ಅಂತ ಲೈವ್ ಆಗಿ ಕೂಡ ತೋರಿಸ್ತೀವಿ. ಹಾಗಾಗಿ ಸೊ ಡ್ಯೂರಿಂಗ್ ದಿ ಎಕ್ಸಿಕ್ಯೂಷನ್ ಆಫ್ ದಿ ವರ್ಕ್ ನಾವು ಕ್ವಾಲಿಟಿ ಆಫ್ ದಿ ಮೆಟೀರಿಯಲ್ನ ರಿಡ್ಯೂಸ್ ಮಾಡ್ತೀವಿ ಅನ್ನೋ ಅಂತ ಯೋಚನೆ ಇರೋದಿಲ್ಲ ಓನರ್ಗಳಿಗೆ. ಆ್ಯಂಡ್ ಎಗೈನ್ ಸೊ ಇಫ್ ದೇ ಆರ್ ಕಮ್ಮಿಂಗ್, ದೇ ಆರ್ ಮೋಸ್ಟ್ ವೆಲ್ಕಮ್. ಆ್ಯಕ್ಚುಲಿ ಇಟ್ ಈಸ್ ಗುಡ್. So, what are the services we provide? We provide architectural services, construction services and interior designing services. ಆರ್ಕಿಟೆಕ್ಚರಲ್ ಸರ್ವಿಸಸ್ ಅಂತ ಬಂದರೆ ಬಿಲ್ಡಿಂಗ್ ಪ್ಲ್ಯಾನ್, ಬಿಲ್ಡಿಂಗ್ ಎಲಿವೇಶನ್, 3D ಫ್ಲೋರ್ ಪ್ಲ್ಯಾನ್, 3D ಆರ್ಕಿಟೆಕ್ಚರಲ್ ಪ್ಲ್ಯಾನ್, 3D ವಾಕ್ ಥ್ರೂ, ಸ್ಟ್ರಕ್ಚರಲ್ ಡಿಸೈನಿಂಗ್ ಆ್ಯಂಡ್ ಎಲೆಕ್ಟ್ರಿಕಲ್ ಡ್ರಾಯಿಂಗ್, ಪ್ಲಂಬಿಂಗ್ ಡ್ರಾಯಿಂಗ್, ಎಲ್ಲ ಡ್ರಾಯಿಂಗ್ ಅಂದರೆ ಒಂದು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ಡ್ರಾಯಿಂಗ್ಸ್ಗಳನ್ನು ಕೂಡ ನಾವು ಪ್ರಿಪೇರ್ ಮಾಡಿಕೊಡ್ತೀವಿ. ಆ್ಯಂಡ್ ಇಂಟೀರಿಯರ್ ಅಂತ ಬಂದರೆ ವಿ ಡೂ ರೆಸಿಡೆನ್ಷಿಯಲ್ ಇಂಟೀರಿಯರ್ ಡಿಸೈನಿಂಗ್, ಕಮರ್ಷಿಯಲ್ ಇಂಟೀರಿಯರ್ ಡಿಸೈನಿಂಗ್ ವಿತ್ ಮೆಟೀರಿಯಲ್ ವಿ ಆರ್ ಡೂಯಿಂಗ್. ಲೈಕ್ ಎಲ್ಲ ಕೂಡ ಡ್ರಾಯಿಂಗ್ ಪ್ರಿಪೇರ್ ಮಾಡಿ 3D ವ್ಯೂಸ್, ವಿಜುವಲೈಸೇಷನ್ ತೋರಿಸಿ ಎಕ್ಸಿಕ್ಯೂಷನ್ ಕೂಡ ನಾವೇ ಮಾಡ್ತೀವಿ. ಕನ್ಸ್ಟ್ರಕ್ಷನ್ ಅಂತ ಬಂದರೆ ರೆಸಿಡೆನ್ಷಿಯಲ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಕಮರ್ಷಿಯಲ್ ಕನ್ಸ್ಟ್ರಕ್ಷನ್ ಎರಡೂ ಕೂಡ ಮಾಡ್ತೀವಿ ನಾವು. ರೆಸಿಡೆನ್ಷಿಯಲ್ ಕನ್ಸ್ಟ್ರಕ್ಷನ್ಗೆ ಬೇಕಾದಂತಹ ಎಲ್ಲ ಮೆಟೀರಿಯಲ್ ಮತ್ತು ಇಂಟೀರಿಯರ್ಗೆ ಬೇಕಾದಂತಹ ಎಲ್ಲ ಮೆಟೀರಿಯಲ್ನು ಕೂಡ ನಾವು ಒಂದು ಎಕ್ಸ್ಕ್ಲೂಸಿವ್ ಶೋರೂಮ್ ಮಾಡಿ ಡೆಮೋಗೆ ಇಟ್ಟಿದ್ದೀವಿ. ಇಲ್ಲಿ ಬಂದರೆ ನೀವು ಎಲ್ಲ ರೀತಿಯ ಮೆಟೀರಿಯಲ್ಗಳನ್ನ ನೀವು ನೋಡ್ಬೋದು, ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು. ಯಾವ ರೀತಿ ಮೆಟೀರಿಯಲ್ ಬೇಕೋ ನಿಮ್ಮ ಕಟ್ಟಡ ನಿರ್ಮಾಣಕ್ಕಾಗಿ ತಗೊಳ್ಬೋದು. So, what is the duration for the completion of a project? ಎಸ್, ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕು ಅಂತ ಅಂದರೆ ಸೊ ದ ಟೈಪ್ ಆಫ್ ದಿ ಪ್ರಾಜೆಕ್ಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ರೆಸಿಡೆನ್ಷಿಯಲ್ ಪ್ರಾಜೆಕ್ಟಾ ಇಲ್ಲ ಕಮರ್ಷಿಯಲ್ ಪ್ರಾಜೆಕ್ಟಾ. ಆ್ಯಂಡ್ ಅಗೈನ್ ಸೈಜ್ ಆಫ್ ದಿ ಪ್ರಾಜೆಕ್ಟ್ ಅಂದರೆ ವಾಟ್ ಈಸ್ ದಿ ಸೈಟ್ ಡೈಮೆನ್ಷನ್ ಆಫ್ ದಿ ಪ್ರಾಜೆಕ್ಟ್ ಮತ್ತು ಹೌ ಮೆನಿ ಫ್ಲೋರ್ಸ್, ಇದ್ರ ಮೇಲೆ ನಾರ್ಮಲಿ ಡಿಪೆಂಡ್ ಆಗುತ್ತೆ ಜುನಾಯ್ದ್. ಸೊ ಫಾರ್ ಎಕ್ಸಾಂಪಲ್ ಒಂದು 30-40 ಸೈಟಲ್ಲಿ ಯಾರಾದರೂ G+3 ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಅಂದರೆ approximately it will take 8 to 10 months. So if anybody is going for a G+1 ಅಂತ ಅಂದರೆ it will be approximately like 6 months ಅಂತೂ ಬೇಕಾಗುತ್ತೆ. ಸೊ ಕೆಲವ್ರು ಕೇಳ್ತಾರೆ ಇಮಿಡಿಯೇಟ್ ಆಗಿ ಮಾಡಿಕೊಡಿ ಸರ್, ಗ್ರೌಂಡ್ ಫ್ಲೋರ್ ಇದೆ ಅಂತ ಅಂತಾರೆ. ಇನ್ ದಟ್ ಕೇಸ್ ವಿ ಕ್ಯಾನ್ ಡೂ ದಿ ಸೈಮಲ್ಟೇನಿಯಸ್ ವರ್ಕ್ ಮಾಡಿ ಸೊ ವಿತಿನ್ ಲೈಕ್ 3 to 4 ಮಂತ್ಸಲ್ಲೂ ಕೂಡ ಗ್ರೌಂಡ್ ಫ್ಲೋರ್ನ ನಾವು ಕಂಪ್ಲೀಟ್ ಮಾಡ್ಬೋದು. ಅಗೈನ್ ನಾರ್ಮಲಿ ಡಿಪೆಂಡ್ಸ್ ಅಪಾನ್ ದಿ ಟೈಪ್ ಆಫ್ ದಿ ಪ್ರಾಜೆಕ್ಟ್ ಆ್ಯಂಡ್ ದ ಮಾಸ್ ಆಫ್ ದಿ ಪ್ರಾಜೆಕ್ಟ್. So, once the project is completed, is there any service warranty provided from you? ಎಸ್, ಎಕ್ಸಾಕ್ಟ್ಲಿ. ಸೊ ಎಲ್ಲ ಏನು ಅನ್ಕೊಂಡಿರ್ತಾರೆ ಅಂತ ಅಂದರೆ ಒಂದ್ಸರಿ ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ಆಯಿತು, ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ದಟ್ ಈಸ್ ನಾಟ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಮೈನ್ ಅಂತ ಎಲ್ಲ ಕಾಂಟ್ರಾಕ್ಟರ್ಸ್ ಮತ್ತು ಸಿವಿಲ್ ಇಂಜಿನಿಯರ್ಸ್ ಬೆಂಗಳೂರಲ್ಲಿ ಅಂದ್ಕೊಂಡಿರ್ತಾರೆ. ಬಟ್ ನಮ್ಮ ಕಂಪನಿಯಲ್ಲಿ ಏನಾಗುತ್ತೆ ಅಂತ ಅಂದರೆ ಒಂದ್ಸರಿ ಹ್ಯಾಂಡ್ ಓವರ್ ಮಾಡಿ ಗೃಹ ಪ್ರವೇಶ ಮಾಡಿ ಕೊಟ್ಮೇಲೆ ಸೊ ಸ್ಟಿಲ್ ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಅವರ್ ಕಂಪನಿ. ಟಿಲ್ 2 yearsವರೆಗೂ ಫ್ರೀ ಸರ್ವಿಸ್ ನಾವು ಪ್ರೊವೈಡ್ ಮಾಡ್ತೀವಿ. ಎನಿವೇ ವಾಟ್ ಆರ್ ದಿ ಬಾತ್ ಫಿಕ್ಚರ್ಸ್, ಬಾತ್ ಅಸೆಸರೀಸ್, ವಾಟ್ ಆರ್ ದಿ ಮೆಟೀರಿಯಲ್ಸ್ ವಿ ಯೂಸ್ಡ್, ಕಂಪನಿ ಕಡೆಯಿಂದ ಆಲ್ರೆಡಿ ವಾರಂಟಿ ಇರುತ್ತೆ. ಅಗೇನ್ ನಮ್ಮ ಕಡೆಯಿಂದ ಅಡಿಷನಲ್ ವಾರಂಟಿ 2 years ಇರುತ್ತೆ. ಎನಿ ಕೈಂಡ್ ಆಫ್ ಎ ಪ್ರಾಬ್ಲಮ್, ಎನಿ ಕೈಂಡ್ ಆಫ್ ಎ ಲೀಕೇಜ್, ಎನಿಥಿಂಗ್ ಏನಾದರೂ ಕೂಡ ಸೊ ವಿ ವಿಲ್ ಕಮ್ ಆ್ಯಂಡ್ ವಿ ವಿಲ್ ಚೆಕ್ ಆ್ಯಂಡ್ ವಿ ವಿಲ್ ಫಿಕ್ಸ್ ದಿ ಎರರ್.
So, what is the basic cost for per square feet for material construction? Yes. Actually, total cost of the construction mainly depends upon the type of the project. ಅಂತಂದ್ರೆ ಅದು ಪಿ ಜಿ ಪ್ರಾಜೆಕ್ಟಾ, ಡುಪ್ಲೆಕ್ಸ್ ಪ್ರಾಜೆಕ್ಟಾ, ರೆಸಿಡೆನ್ಷಿಯಲ್ ಪ್ರಾಜೆಕ್ಟಾ, ಅದರ್ವೈಸ್ ಕಮರ್ಷಿಯಲ್ ಪ್ರಾಜೆಕ್ಟಾ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಅಗೈನ್ ದ ಏರಿಯಾ ಆಫ್ ದಿ ಪ್ರಾಜೆಕ್ಟ್ ಅಂತ ಅಂದರೆ ಎಷ್ಟು ಫ್ಲೋರ್ ಬರ್ತಾ ಇದೆ, ಏರಿಯಾ ಆಫ್ ದಿ ಸೈಟ್ ಏನಿದೆ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾರ್ಮಲಿ ಫಾರ್ ದಿ ರೆಸಿಡೆನ್ಷಿಯಲ್ ಕನ್ಸ್ಟ್ರಕ್ಷನ್ ಪ್ಯಾಕೇಜ್ ವಿಲ್ ಸ್ಟಾರ್ಟ್ ಫ್ರಮ್ 1450 ಅಪ್ ಟು 1950 ಇದೆ. ವಿ ಹ್ಯಾವ್ ಎ ಡಿಫ್ರೆಂಟ್ ಪ್ಯಾಕೇಜಸ್ ಲೈಕ್ ಬೇಸಿಕ್, ಗೋಲ್ಡ್, ಲಕ್ಸುರಿ ಆ್ಯಂಡ್ ಸ್ಟ್ಯಾಂಡರ್ಡ್ ಪ್ಯಾಕೇಜ್, ಈ ಥರ ಎಲ್ಲ ಇದೆ. ಒಂದು ಪ್ಯಾಕೇಜು ₹1450 ಅಪ್ ಟು 1950 ಸಿಗುತ್ತೆ, ₹1950 ಸಿಗುತ್ತೆ. ಅದರಲ್ಲಿ ಬೇಸ್ಡ್ ಆನ್ ದಿ ನೇಚರ್ ಆಫ್ ದಿ ಮೆಟೀರಿಯಲ್, ಅಂದರೆ ಟೈಲ್ ಸೆಲೆಕ್ಟ್ ಮಾಡ್ತಾರಾ, ವುಡ್ ಸೆಲೆಕ್ಟ್ ಮಾಡ್ತಾರಾ, ಇಲ್ಲ ಗ್ರನೈಟಾ, ಮಾರ್ಬಲ್ಲಾ, ಸೊ ಯಾವ ಮೆಟೀರಿಯಲ್ ಚೂಸ್ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ ದ ಟೋಟಲ್ ಕಾಸ್ಟ್ ಆಫ್ ದಿ ಕನ್ಸ್ಟ್ರಕ್ಷನ್ ಡಿಪೆಂಡ್ ಆಗಿರುತ್ತೆ. ನಾರ್ಮಲಿ ಫಾರ್ ದಿ ರೆಸಿಡೆನ್ಷಿಯಲ್ ಸ್ಟ್ಯಾಂಡರ್ಡ್, ಈ ಕಡೆ ತುಂಬ ಲಕ್ಸುರಿನೂ ಬೇಡ, ಈ ಕಡೆ ತುಂಬ ಲೈಕ್ ಲೋ ಬಜೆಟು ಬೇಡ, ಸ್ಟ್ಯಾಂಡರ್ಡ್ ಆಗಿರಬೇಕು, ತುಂಬಾ ಚೆನ್ನಾಗಿರಬೇಕು, ಅಷ್ಟು ಹೈ ಕ್ಲಾಸ್ ಮತ್ತು ಲೋ ಕ್ಲಾಸ್ ಎರಡು ಬೇಡ, ಮಿಡ್ ರೇಂಜ್ ಅಂತ ಅಂದರೆ ಯು ಕ್ಯಾನ್ ಕನ್ಸಿಡರ್ ₹1750, ಅಂದರೆ ₹1750 ಪರ್ ಸ್ಕ್ವೇರ್ ಫೀಟ್. You can consider as residential construction cost per square feet. And again, if you are coming to the commercial construction cost will start from 1350 per square feet. Again, it depends upon the area of the project and number of floors. ₹1350 ಸ್ಟಾರ್ಟ್ ಆಗಿ ಅಪ್ ಟು ₹1950, ₹2250 ಕೂಡ ನಾವು ವರ್ಕ್ ಮಾಡಿದ್ದೀವಿ ಪರ್ ಸ್ಕ್ವೇರ್ ಫೀಟ್. ಫಾರ್ ಬಜೆಟೆಡ್ ಕಸ್ಟಮರ್, ಫಾರ್ ದಿ ಬಜೆಟೆಡ್ ಕ್ಲೈಂಟ್, ಫಾರ್ ದಿ ರೆಂಟೆಡ್ ಅಂಡ್ ಓನ್ ಬಿಲ್ಡಿಂಗ್, ನಾರ್ಮಲಿ ನನಗೆ ಫ್ರೀಕ್ವೆಂಟ್ಲಿ ಯಾವ ಥರ ರಿಕ್ವೈರ್ಮೆಂಟ್ ನನಗೆ ಬರ್ತಾ ಇರುತ್ತೆ ಅಂತ ಅಂದರೆ, ಸರ್ ಐ ಹ್ಯಾವ್ ಎ 30-40 ಸೈಟ್ ನನ್ನ ಹತ್ರ ಇದೆ, G+3 ಫ್ಲೋರ್ಸ್ ಕಟ್ಟಬೇಕು, ಅದರಲ್ಲಿ ಗ್ರೌಂಡ್ ಫ್ಲೋರು ಪಾರ್ಕಿಂಗ್ ಇರಲಿ ಪ್ಲಸ್ ರೆಂಟೆಡ್ ಇರಲಿ, ಫಸ್ಟ್ ಫ್ಲೋರು 3 BHK ಇರಲಿ ಅಥವಾ 2 BHK ಓನ್ ಯೂಸ್ಗಿರಲಿ, ಸೆಕೆಂಡ್ ಆ್ಯಂಡ್ ಥರ್ಡ್ ಫ್ಲೋರು ರೆಂಟೆಡ್ ಮಾಡಬೇಡ ಸರ್ 2 BHK, ವಾಟ್ ವಿಲ್ ಬಿ ದಿ ಅಪ್ರಾಕ್ಸಿಮೇಟ್ ಕಾಸ್ಟ್ ಅಂತ ಕೆಲವರು ಕೇಳ್ತಾರೆ. ಸೊ ಈ ಥರ ಸಿಚುವೇಷನಲ್ಲಿ ಅಪ್ರಾಕ್ಸಿಮೇಟಾಗಿ ₹1750 ಪರ್ ಸ್ಕ್ವೇರ್ ಫೀಟ್ ಇಸ್ ದಿ ಕಾಸ್ಟ್ ಅಪ್ರಾಕ್ಸಿಮೇಟ್ಲಿ. ಎಗೈನ್ ಇದು ನಾನು ಹೇಳಿದಾಗೆ ಪ್ರಿಲಿಮಿನರಿ ಡಿಸ್ಕಷನ್ನು, ಸೈಟ್ ಕಂಡೀಷನ್ನು ಮತ್ತು ದ ಕ್ವಾಲಿಟಿ ಆ್ಯಂಡ್ ಬ್ರ್ಯಾಂಡ್ ಆಫ್ ದಿ ಮೆಟೀರಿಯಲ್ ಯೂಸಸ್ ಮೇಲೆ ಆ್ಯಕ್ಚುಯಲ್ ಕಾಸ್ಟು ಡಿಪೆಂಡ್ ಆಗುತ್ತೆ. ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ಗೆ ಯು ಕ್ಯಾನ್ ಕನ್ಸಿಡರ್ ಆಸ್ 1650 to 1750. So, how do you hand over the project? ಎಸ್, ಸ್ಟಾರ್ಟಿಂಗ್ ಪ್ಲಾನಿಂಗಿಂದ ಹಿಡಿದು ಕನ್ಸ್ಟ್ರಕ್ಷನ್ವರೆಗೂ ಫಿನಿಶಿಂಗ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತೀವಿ. ಹ್ಯಾಂಡ್ ಓವರ್ ಮಾಡಿದ ಪ್ರಾಜೆಕ್ಟ್ ಹೇಗಿರುತ್ತೆ ಅಂತ ಅಂದರೆ ದಟ್ ಈಸ್ ರೆಡಿ ಫಾರ್ ದಿ ಇಂಟೀರಿಯರ್ ವರ್ಕ್. ಅಂದರೆ ಮಾಡ್ಯುಲರ್ ಕಿಚನ್, ವಾರ್ಡ್ರೋಬ್, POP ವರ್ಕಿಗೆ ರೆಡಿ ಆಗಿರುತ್ತೆ. ಮತ್ತು ನೀವು ಇಂಟೀರಿಯರ್ಗೋಸ್ಕರ ಬೇರೆ ಕಡೆ ಹೋಗಿ ಅಲ್ದಾಡೋ ಅವಶ್ಯಕತೆ ಇರೋದಿಲ್ಲ. ವಿ ಹ್ಯಾವ್ ಎ ಇಂಟೀರಿಯರ್ ಡಿಸೈನ್ ಸ್ಟುಡಿಯೋ ಆ್ಯಂಡ್ ಇಂಟೀರಿಯರ್ ಟೀಮ್ ವಿ ಹ್ಯಾವ್. ಸೊ ಇಂಟೀರಿಯರ್ ಮಾಡಿ ಕೂಡ ಕೊಡ್ತೀವಿ. ಸೊ ಅದು ಹೆಂಗಿರುತ್ತೆ ಅಂತ ಅಂದರೆ ರೆಡಿ ಟು ಹ್ಯಾಂಡ್ ಓವರ್, ರೆಡಿ ಟು ಮೂವ್ ಇನ್, ಗೃಹ ಪ್ರವೇಶ ಮಾಡಿ ವಾಸ ಮಾಡ್ಬೋದು ಮನೇಲಿ, ಆ ಥರ ಇರುತ್ತೆ ನಾವು ಮಾಡಿಕೊಡೋ ಫಿನಿಶಿಂಗ್ ಪ್ರಾಜೆಕ್ಟ್. ದಯವಿಟ್ಟು ಒಂದ್ಸರಿ ಬಿಡುವು ಮಾಡಿಕೊಂಡು ಶೋರೂಮ್ನ ವಿಸಿಟ್ ಮಾಡಿ. ಇಲ್ಲಿ ನಿಮಗೆ ಕನ್ಸ್ಟ್ರಕ್ಷನ್ ಆಗಲಿ, ಇಂಟೀರಿಯರ್ ರಿಲೇಟೆಡ್ ಆಗಲಿ ಇನ್ಫಾರ್ಮೇಷನ್ ತುಂಬಾ ಸಿಗುತ್ತೆ. ಬಿಫೋರ್ ಸ್ಟಾರ್ಟಿಂಗ್ ಯುವರ್ ಪ್ರಾಜೆಕ್ಟ್ ನಿಮಗೆ ಒಂದು ಬೇಸಿಕ್ ಫಾರ್ಮ್ ಐಡಿಯಾ ಸಿಗುತ್ತೆ, ಟೆಕ್ನಿಕಲ್ ಐಡಿಯಾ ಸಿಗುತ್ತೆ. ಅದರ್ವೈಸ್ ನೀವು ಫೋನ್ ಕೂಡ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನನ್ನ ಮೊಬೈಲ್ ನಂಬರ್ ಇದೆ. ಯಾವುದೇ ತರಹದ ಡೌಟ್ಸ್ಗಳಿಗೆ, ಸಮಸ್ಯೆಗಳಿಗೆ ನೀವು ಕಾಲ್ ಮಾಡಿ, ವಾಸ್ತು ಕಂಪ್ಲೇಂಟ್ಸೇ ಆಗಲಿ, ಇಲ್ಲ ರಿನೋವೇಷನ್ ಆಗಲಿ, ನ್ಯೂ ಕನ್ಸ್ಟ್ರಕ್ಷನ್ ಆಗಲಿ, ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್ ಆಗಲಿ, ಇಂಟೀರಿಯರ್ ಆಗಲಿ, ಯು ಕ್ಯಾನ್ free to call me. Thank you. Thank you.